Hello everyone, welcome to my channel Edumate Kannada Commerce Classes. ನಾನು ಶ್ರುತಿ ಕಾಮರ್ಸ್ ಲೆಕ್ಚರರ್. ಇವತ್ತು ನಾನು ಸೆಕೆಂಡ್ PUC ಅಕೌಂಟೆನ್ಸಿ ಮಾಡೆಲ್ ಪೇಪರ್ 2ನಲ್ಲಿ ಕೇಳಿರುವಂತಹ 12 ಮಾರ್ಕ್ಸ್ನ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಪ್ರಾಬ್ಲಮನ್ನು ತಗೊಂಡಿದ್ದೀನಿ. ಇದನ್ನು ವಿತ್ ಸೊಲ್ಯೂಷನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿರುವಂತಹ ಒಂದು ಕ್ವೆಶನ್ ಆಗಿದೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ನ ಮೇಲೆ. ಏನು ಚೇಂಜಸ್ ಇದೆ ಅಂತ ಅಂದರೆ, ಇಲ್ಲಿ ಶೇರ್ ಅಪ್ಲಿಕೇಶನು ಎಕ್ಸೆಸ್ ಶೇರ್ ಅಪ್ಲಿಕೇಶನ್ ಇದ್ದಾಗ ಯಾವ ರೀತಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲನ್ನು ಓದ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 12 ಮಾರ್ಕ್ಸಿಗೆ ಇದರ ಮೇಲೆ ಪ್ರಾಬ್ಲಮ್ಗಳು ಬರುತ್ತೆ. ಈ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಬರುವಂತಹ 3 ಸ್ಟೇಜಸ್ಗಳು ಯಾವುದಿದೆ, ಅಪ್ಲಿಕೇಶನ್ ಸ್ಟೇಜ್, ಅಲಾಟ್ಮೆಂಟ್ ಸ್ಟೇಜ್ ಹಾಗೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್, ಈ 3 ಸ್ಟೇಜ್ಗಳು ಏನಿದ್ದಾವೆ ಅದರ ಮೇಲೆ ಬರುವಂತಹ ಎಂಟ್ರಿಗಳನ್ನು ನೀವು ಮೊದಲು ಕರೆಕ್ಟಾಗಿ ತಿಳ್ಕೊಳ್ಬೇಕು, ಕರೆಕ್ಟಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಎಂಟ್ರಿಗಳನ್ನು ಮೊದಲು ನೋಡೋಣ. ಮೊದಲನೇ ಸ್ಟೇಜ್ ಅಪ್ಲಿಕೇಶನ್ ಸ್ಟೇಜ್. ಅಪ್ಲಿಕೇಶನ್ ಸ್ಟೇಜಲ್ಲಿ ಏನಾಗುತ್ತೆ, ಮನಿ ರಿಸೀವ್ ಆಗುತ್ತೆ, ಅದಾದಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಅಪ್ಲಿಕೇಶನ್ ಮನಿ ರಿಸೀವ್ ಆಗುತ್ತೆ, ಅದಾದಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಅಲಾಟ್ಮೆಂಟ್ ಸ್ಟೇಜಲ್ಲಿ ಏನಾಗುತ್ತೆ, ಮನಿ ಡ್ಯೂ ಇರುತ್ತೆ, ಆಮೇಲೆ ರಿಸೀವ್ ಆಗುತ್ತೆ. ನೆಕ್ಸ್ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಸ್ಟ್ ಸ್ಟೇಜಲ್ಲಿ ಅಮೌಂಟ್ ಡ್ಯೂ ಇರುತ್ತೆ, ಆಮೇಲೆ ರಿಸೀವ್ ಆಗುತ್ತೆ. ಈ 3 ಸ್ಟೇಜ್ಗಳಲ್ಲೂ ಕೂಡ ರಿಸೀವ್ ಆಗುವಂಥದ್ದು ಒಂದು ಕಾಮನ್ ಫ್ಯಾಕ್ಟರ್. ರಿಸೀವ್ ಆಗ್ತಾ ಇದೆ ಅಂತ ಅಂದರೆ ಏನು, ಕ್ಯಾಶ್ ಬರ್ತಾ ಇದೆ, ಎಲ್ಲ ಕಡೆಗೂ ರಿಸೀವ್ ಇದೆ, ಕ್ಯಾಶು ಬರ್ತಾ ಇದೆ. ಇದಕ್ಕೆ ನಾವು ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ರಿಸೀವ್ ಆಗ್ತಾ ಇದೆ, ಕ್ಯಾಶ್ ಬರ್ತಾ ಇದೆ, ಬ್ಯಾಂಕ್ ಅಕೌಂಟ್, ಎಲ್ಲ ಕಡೆಗೂ ಕೂಡ ಬ್ಯಾಂಕ್ ಅಕೌಂಟ್ ಅಂತ ತಗೊಳ್ತೀವಿ. ಎಂಟ್ರಿ ಹೇಗೆ ಬರುತ್ತೆ, ರಿಸೀವ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು, ಇದು ಯಾವ ಸ್ಟೇಜ್, ಅಪ್ಲಿಕೇಶನ್ ಸ್ಟೇಜ್, ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ನೆಕ್ಸ್ಟ್ ಸ್ಟೇಜಲ್ಲಿ ರಿಸೀವ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು, ಇದು ಯಾವ ಸ್ಟೇಜು, ಅಲಾಟ್ಮೆಂಟ್ ಸ್ಟೇಜ್, ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನಲ್ಲಿ ರಿಸೀವ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು, ಇದು ಯಾವ ಸ್ಟೇಜ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಇಷ್ಟು ಮಾಡಿದರೆ ರಿಸೀವ್ ಇದ್ದಾಗ ಎಂಟ್ರಿಗಳು ಮುಗೀತು 3 ಸ್ಟೇಜಲ್ಲಿ. ನೆಕ್ಸ್ಟು ಅಪ್ಲಿಕೇಶನ್ ಸ್ಟೇಜಲ್ಲಿ ಏನಾಗುತ್ತೆ, ರಿಸೀವ್ ಆದಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಇದ್ದಾಗ ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್, ಯಾಕಂದರೆ ಇದು ಅಪ್ಲಿಕೇಶನ್ ಸ್ಟೇಜು, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ಇಲ್ಲಿ ಡ್ಯೂ ಇದ್ದಾಗ ಇದು ಯಾವುದು, ಅಲಾಟ್ಮೆಂಟ್ ಸ್ಟೇಜ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲೂ ಕೂಡ ಶೇರ್ ಕ್ಯಾಪಿಟಲ್ ಅಕೌಂಟ್, ಇಲ್ಲೂ ಕೂಡ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟಾರ್, ಇಲ್ಲಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟಾರ್. ನೆಕ್ಸ್ಟ್ ಇಲ್ಲಿ ಡ್ಯೂ ಇದ್ದಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜಲ್ಲಿ ಡ್ಯೂ ಇದ್ದಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್, ಯಾಕಂದರೆ ಇದು ಸ್ಟೇಜ್, ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಎಲ್ಲದಕ್ಕೂ ಕೂಡ ಸೇಮ್. ಈಗ ನೀವು ಎಂಟ್ರಿನ ನೆನ್ಪಿಟ್ಕೋಬೇಕಾದಾಗ ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೋಬೇಕು. ಯಾಕೆ ಅಂತ ಅಂದರೆ ಎಂಟ್ರಿ ಹಾಕಬೇಕಾದಾಗ ಮಿಸ್ ಆಗಬಾರ್ದು. ಈಗ ನೋಡಿ, ರಿಸೀವ್ ಅನ್ನೋದು ಇಲ್ಲಿ ಫಸ್ಟ್ ಇದೆ, ನಾವಿಲ್ಲಿ ಫಸ್ಟ್ ಎಂಟ್ರಿನೇ ತೊಗೊಂಡಿದ್ದೀವಿ. ಇಲ್ಲಿ ರಿಸೀವ್ ಸೆಕೆಂಡ್ ಇದೆ, ಇಲ್ಲಿ ಸೆಕೆಂಡ್ ಎಂಟ್ರಿನೇ ತಗೋಬೇಕು. ಆದರೆ ನೆನ್ಪಿಟ್ಕೋಬೇಕಾದಾಗ ರಿಸೀವ್ ಇದ್ದಲ್ಲೆಲ್ಲ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಯಾವ ಸ್ಟೇಜ್ ಇರುತ್ತೆ ಆ ಸ್ಟೇಜ್, ಬ್ಯಾಂಕ್ ಅಕೌಂಟ್ ಡೆಟಾರ್ ಯಾವ ಸ್ಟೇಜ್ ಇರುತ್ತೆ ಆ ಸ್ಟೇಜ್. ಇಲ್ಲಿ ಸೆಕೆಂಡ್ ಬರುತ್ತೆ, ಆದರೂ ಕೂಡ ರಿಸೀವ್ ಇದ್ದಾಗ ಸೆಕೆಂಡ್ ಎಂಟ್ರಿ ಬರುತ್ತೆ, ಬ್ಯಾಂಕ್ ಅಕೌಂಟ್ ಡೆಟಾರು ಯಾವ ಸ್ಟೇಜ್ ಇರುತ್ತೆ ಆ ಸ್ಟೇಜು. ಈಗ ಈ ರೀತಿ ನೆನ್ಪಿಟ್ಕೋಬೇಕಾದಾಗ ಆರ್ಡ್ರ್ ವೈಸಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇನ್ನೂ ಒಂದು ಕೇಸ್ ಯಾವುದಿದೆ, ಇಲ್ಲಿ
ಎಕ್ಸೆಸ್ ಇದ್ದಾಗ, ಎಕ್ಸೆಸ್ ಅಪ್ಲಿಕೇಶನ್ ಇದ್ದಾಗ ಅನ್ನುವಂಥದ್ದು ನಿಮ್ಮ ಪ್ರಾಬ್ಲಮಲ್ಲಿ ಕೇಳಿದ್ದಾರೆ. ಎಕ್ಸೆಸ್ ಅಪ್ಲಿಕೇಶನ್ ಇದ್ದಾಗ ಯಾವ ರೀತಿ ಎಂಟ್ರಿ ಮಾಡ್ಕೊಳ್ಬೇಕು? ಎಕ್ಸೆಸ್ ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ, ಅವ್ರು ಕೊಟ್ಟಿರುವಂಥ ಹಣನ ಅವರಿಗೆ ರೀಫಂಡ್ ಮಾಡಿದ್ದಾರೆ. ಹೀಗಿದ್ದಾಗ ಎಂಟ್ರಿ ಏನು ಬರುತ್ತೆ? ಮೊದಲನೇ ಎಂಟ್ರಿ ಏನಿದೆ ಅದರ ಆಪೋಸಿಟ್ ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಇಲ್ಲಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ನೋಡಿ, ಇಲ್ಲಿ ಎಕ್ಸೆಸ್ ಅಪ್ಲಿಕೇಶನ್ ಇದ್ದು ಆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ಅವರಿಗೆ ಅವ್ರ ಹಣನ ವಾಪಸ್ ಕೊಟ್ಟಿರುವಂತಹ ಕೇಸ್ ಇದು. ಹೀಗಿದ್ದಾಗ ಎಂಟ್ರಿ ಹೇಗೆ ಬರುತ್ತೆ? ಮೊದಲು ರಿಸೀವ್ ಆಗಿದ್ದಾಗ ಯಾವ ಎಂಟ್ರಿ ಇರುತ್ತೆ ಅದೇ ಆಪೋಸಿಟ್ ಎಂಟ್ರಿ ಇರುತ್ತೆ. ಯಾಕೆ ಅಂತಂದರೆ ಅವರ ದುಡ್ಡನ್ನು ಅವರಿಗೆ ವಾಪಸ್ಸು ಕೊಟ್ಟಿರ್ತಾರೆ, ಇಲ್ಲಿ ತಗೊಂಡಿರ್ತಾರೆ, ನೆಕ್ಸ್ಟು ಇಲ್ಲಿ ವಾಪಸ್ಸು ಕೊಟ್ಟಿರ್ತಾರೆ. ಈಗ ನೋಡಿ, ಎಲ್ಲವೂ ಕೂಡ ಎಂಟ್ರಿಗಳು ಆಯಿತು. 3 ಸ್ಟೇಜಲ್ಲಿ 6 ಎಂಟ್ರಿಗಳು ಬರ್ತವೆ. ನೆಕ್ಸ್ಟ್ ಯಾವುದೆಲ್ಲ ಎಂಟ್ರಿ? ಫರ್ ಫೀಚರ್ ಮಾಡಿದರೆ, ಶೇರ್ಗಳನ್ನು ಕ್ಯಾನ್ಸಲ್ ಮಾಡಿದರೆ ಯಾವ ಥರ ಹಾಕಬೇಕು, ರೀಇಶ್ಯೂ ಮಾಡಿದರೆ ಏನು ಮಾಡಬೇಕು, ಅದಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸನ್ನು ಫೈಂಡ್ ಔಟ್ ಮಾಡುವಂಥದ್ದು. ಫರ್ ಫೀಚರ್ ಆಗಿದ್ದರೆ ಬ್ಯಾಲೆನ್ಸನ್ನು ಫೈಂಡ್ ಔಟ್ ಮಾಡುವಂಥದ್ದು. ಈ ಇಷ್ಟು ಎಂಟ್ರಿಗಳನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಯಾವುದೇ ತೊಂದರೆ ಆಗದೇ, ಯಾವುದೇ ಕನ್ಫ್ಯೂಷನ್ಸ್ಗಳು ಬರ್ದೇ ನೀವು ಜರ್ನಲ್ ಎಂಟ್ರಿಗಳನ್ನು ಈಸಿಯಾಗಿ ಪಾಸ್ ಮಾಡ್ಕೊಳ್ತಾ ಹೋಗ್ಬೋದು. ಏನು ನೆನ್ಪಿಟ್ಕೋಬೇಕು? ಇಲ್ಲಿ ರಿಸೀವ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಅಲಾಟ್ಮೆಂಟಲ್ಲಿ ಡ್ಯೂ ಆಗುತ್ತೆ, ರಿಸೀವ್ ಆಗುತ್ತೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಡ್ಯೂ ಆಗುತ್ತೆ, ರಿಸೀವ್ ಆಗುತ್ತೆ. ರಿಸೀವ್ ಆಗುವಂಥದ್ದೆಲ್ಲವೂ ಕೂಡ ಬ್ಯಾಂಕ್ ಅಕೌಂಟ್ ಡೇಟಾ ಟು ಯಾವ ಸ್ಟೇಜ್ ಇರುತ್ತೆ ಆ ಸ್ಟೇಜು, ಬ್ಯಾಂಕ್ ಅಕೌಂಟ್ ಡೇಟಾ ಟು ಯಾವ ಸ್ಟೇಜ್ ಇರುತ್ತೆ ಆ ಸ್ಟೇಜು. ಹಾಗೆ ಟ್ರಾನ್ಸ್ಫರ್ ಇದ್ದಾಗ ಯಾವ ಸ್ಟೇಜು? ಶೇರ್ ಅಪ್ಲಿಕೇಶನ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಹಾಗೆ ಇಲ್ಲಿ ಡ್ಯೂ ಇದ್ದಾಗ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಎಲ್ಲ ಕೂಡ ಸೇಮ್, ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಕೂಡ ಸೇಮ್. ಸ್ಟೇಜ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಇಷ್ಟನ್ನು ನೀವು ಪಕ್ಕಾ ಮಾಡ್ಕೊಳ್ಬೇಕು. ಇಷ್ಟು ಪಕ್ಕಾ ಆದರೆ ನಿಮಗೆ 12 ಮಾರ್ಕ್ಸ್ ಕೂಡ ಪಕ್ಕಾ. ನೆಕ್ಸ್ಟು ಪ್ರಾಬ್ಲಮನ್ನು ನೋಡೋಣ. ಪ್ರಾಬ್ಲಮ್ ನೋಡಿ, ಕೃಪಾ ಕಂಪನಿ ಲಿಮಿಟೆಡ್ issued 20,000 equity shares of ₹10 each. The amount was payable is as follows. On application ₹2, on allotment ₹3, on first and final call ₹5. Applications were received for 25,000 shares. Excess applications were rejected and money refunded. All the money was duly received except the first and final call on 500 shares held by Akash. The directors forfeited these shares and then reissued to Sagar at ₹7 per share as fully paid up. Pass the necessary journal entries in the books of the company ಅಂತ ಕೇಳಿದ್ದಾರೆ. ಏನು ಹೇಳಿದ್ದಾರೆ? ಕೃಪಾ ಕಂಪನಿ ಲಿಮಿಟೆಡ್ ಅವರು 20,000 ಇಕ್ವಿಟಿ ಶೇರ್ಗಳನ್ನು ಒಂದು ಶೇರ್ಗೆ ₹10 ಅಂತೆ ಇಶ್ಯೂ ಮಾಡಿದ್ದಾರೆ. ಅಪ್ಲಿಕೇಶನ್ ಸ್ಟೇಜಲ್ಲಿ ₹2, ಅಲಾಟ್ಮೆಂಟ್ ಸ್ಟೇಜಲ್ಲಿ ₹3, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜಲ್ಲಿ ₹5 ಫಿಕ್ಸ್ ಮಾಡಿದ್ದಾರೆ. ಎಲ್ಲ ಅಲ್ಲಿ ರಿಸೀವ್ ಆಗಿರುವಂಥ ಅಪ್ಲಿಕೇಶನ್ ಎಷ್ಟು? 25,000. ಆ್ಯಕ್ಚುಲಿ ಅವರು ಇಶ್ಯೂ ಮಾಡಿರುವಂಥದ್ದು 20,000. ಅವರಿಗೆ 25,000 ಅಪ್ಲಿಕೇಶನ್ ಬಂದಿದೆ, ಅಂದರೆ 5,000 ಅಪ್ಲಿಕೇಶನು ಜಾಸ್ತಿ ಬಂದಿದೆ. ಜಾಸ್ತಿ ಬಂದಿರುವಂಥ ಅಪ್ಲಿಕೇಶನನ್ನು ಅವರು ರಿಜೆಕ್ಟ್ ಮಾಡಿದ್ದಾರೆ, ಕಂಪನಿಯವರು ರಿಜೆಕ್ಟ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮನಿನ ಅವರು ರೀಫಂಡ್ ಮಾಡಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು 2,000 ಶೇರನ್ನು ಇಶ್ಯೂ ಮಾಡಿದ್ದಾರೆ, ಆಲ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 500 ಶೇರ್ಸ್ ಹೆಲ್ಡ್ ಬೈ ಆಕಾಶ್. ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ಸ್ಟೇಜಲ್ಲಿ ಎಲ್ಲ ದುಡ್ಡು ಕೂಡ ಬಂದಿದೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ 500 ಶೇರ್ಗಳನ್ನು ಆಕಾಶ್ ಅನ್ನುವರು ಪರ್ಚೇಸ್ ಮಾಡಿದರು. ಈ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜಲ್ಲಿ ಅವರು ಒಂದು ಶೇರ್ಗೆ ₹5 ಅಂತೆ 500 ಶೇರ್ಗೆ ಅಮೌಂಟನ್ನು ಕೊಟ್ಟಿಲ್ಲ. ಹಾಗಾಗಿ ಡೈರೆಕ್ಟರ್ ಏನು ಮಾಡಿದ್ದಾರೆ, ಆ 500 ಶೇರ್ಗಳನ್ನು ಅವರು ಫರ್ಫೀಟ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಅದಾದಮೇಲೆ ಏನು ಮಾಡಿದ್ದಾರೆ, ಸಾಗರ್ ಅನ್ನುವರಿಗೆ ಅದನ್ನು ರೀಇಶ್ಯೂ ಮಾಡಿದ್ದಾರೆ. ಎಷ್ಟು? ಒಂದು ಶೇರ್ಗೆ ₹7 ಅಂತೆ ಅವರು ರೀಇಶ್ಯೂ ಮಾಡಿದ್ದಾರೆ ಸಾಗರ್ ಅನ್ನುವರಿಗೆ. ಎಲ್ಲದು ಅಮೌಂಟ್ ಕೂಡ ಫುಲ್ಲಿ ಪೇಡ್ ಅಪ್, ಅಷ್ಟು ಅಮೌಂಟ್ ಕೂಡ ಅವರಿಂದ ತಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಎಂಟ್ರಿಗಳನ್ನು ಹಾಕಿ ಜರ್ನಲ್ ಎಂಟ್ರಿಗಳನ್ನು ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಈಗ
ನಾವು ಏನು ಸ್ಟೇಜನ್ನು ನೋಡಿದ್ದೀವಿ, ಈ 3 ಸ್ಟೇಜಲ್ಲಿ ಏನು ಎಂಟ್ರಿಗಳು ಬರ್ತವೆ, ಇಲ್ಲಿ 2 ಎಂಟ್ರಿ, ಇಲ್ಲಿ 2 ಎಂಟ್ರಿ, ಇಲ್ಲಿ 2 ಎಂಟ್ರಿ, ಅವನ್ನು ಫಸ್ಟು ಹಾಕ್ತಾ ಹೋಗೋಣ. ಒಂದು ಎಂಟ್ರಿ ಜಾಸ್ತಿ ಆಗುತ್ತೆ ಯಾವ ಸ್ಟೇಜಲ್ಲಿ, ಅಪ್ಲಿಕೇಶನ್ ಸ್ಟೇಜಲ್ಲಿ ಒಂದು ಎಂಟ್ರಿ ಜಾಸ್ತಿ ಆಗುತ್ತೆ. ಯಾಕೆ? ಅಪ್ಲಿಕೇಶನ್ನು ಜಾಸ್ತಿ ರಿಸೀವ್ ಆಗಿದೆ, ಹಾಗಾಗಿ ಒಂದು ಎಂಟ್ರಿ ಜಾಸ್ತಿ ಬರುತ್ತೆ. ಆ ಎಂಟ್ರಿಗಳನ್ನು ಮೊದಲು ಹಾಕ್ತಾ ಹೋಗೋಣ. ನೋಡಿ, ಇದು ಮಾಡೆಲ್ ಕ್ವಶನ್ ಪೇಪರ್ 2ನಲ್ಲಿ 29th ಪ್ರಾಬ್ಲಮ್. ಜನರಲ್ ಎಂಟ್ರಿ ಪಾಸ್ ಮಾಡಬೇಕಾದಾಗ ನೀವು ಫಾರ್ಮ್ಯಾಟನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಯಾವುದೇ ಲೆಕ್ಕನ ಸೊಲ್ಯೂಷನ್ ಮಾಡಬೇಕಾದಾಗ, ಯಾವುದೇ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಬೇಕಾದಾಗ ನೀವು ಅದಕ್ಕೆ ಸಂಬಂಧಪಟ್ಟಂಥ ಫಾರ್ಮ್ಯಾಟನ್ನು ಮೊದಲು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಇಲ್ಲಿ ಯಾವ ಫಾರ್ಮ್ಯಾಟ್ ಬರುತ್ತೆ? ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್ ಮತ್ತು ಕ್ರೆಡಿಟ್ ಫಾರ್ಮ್ಯಾಟನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ನೆಕ್ಸ್ಟು ಎಂಟ್ರೀಸನ್ನು ಶುರು ಮಾಡೋಣ. ಮೊದಲನೇ ಸ್ಟೇಜು ಅಪ್ಲಿಕೇಶನ್ ಸ್ಟೇಜ್. ಅಪ್ಲಿಕೇಶನ್ ಸ್ಟೇಜಲ್ಲಿ ರಿಸೀವ್ ಮತ್ತು ಟ್ರಾನ್ಸ್ಫರ್ ಈ ಎರಡಕ್ಕೆ ಮೊದಲು ಎಂಟ್ರಿ ಹಾಕ್ಕೊಳ್ಳೋಣ. ರಿಸೀವ್ಗೆ ಏನು ಬರುತ್ತೆ? ಬ್ಯಾಂಕ್ ಅಕೌಂಟ್ ಎಟ್ ಆರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಎಟ್ ಆರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಎಷ್ಟು ಅಪ್ಲಿಕೇಶನನ್ನು ರಿಸೀವ್ ಮಾಡಿಕೊಂಡಿದೆ ಕಂಪನಿ? 25,000 ಅಪ್ಲಿಕೇಶನನ್ನು ರಿಸೀವ್ ಮಾಡಿಕೊಂಡಿದೆ. ಅಪ್ಲಿಕೇಶನ್ ಮನಿ ಎಷ್ಟಿದೆ? 2 ರೂಪಾಯಿ. 25,000 ಅಪ್ಲಿಕೇಶನನ್ನು ರಿಸೀವ್ ಮಾಡಿಕೊಂಡಿದೆ. ಶೇರ್ ಅಪ್ಲಿಕೇಶನ್ ಅಮೌಂಟು 2 rupees ಪರ್ ಶೇರ್ ಎಷ್ಟಾಗುತ್ತೆ? 50,000 ಆಗಿದೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಇದ್ದಾಗ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟ್ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಾಗ ಎಂಟ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟ್ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೇಮ್ 25,000 ಅಪ್ಲಿಕೇಶನ್, 2 ರೂಪಾಯಿ ಒಂದು ಶೇರ್ನ ಬೆಲೆ. ಇಲ್ಲಿ ರಿಸೀವ್ ಮಾಡ್ಕೊಂಡಿರುವಂಥದ್ದು, ಇಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು 50,000, 50,000. ನರೇಷನ್ ಬರೆಯುವಂಥದ್ದು ತುಂಬ ಇಂಪಾರ್ಟೆಂಟು. ಮೊದಲನೇ ಎಂಟ್ರಿಗೆ ನರೇಷನ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಇಲ್ಲಿ ರಿಸೀವ್ ಆಗಿದೆ. ನೆಕ್ಸ್ಟು ಸೆಕೆಂಡ್ ಎಂಟ್ರಿಗೆ ನರೇಷನ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್, ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗಿದೆ. 2 ಎಂಟ್ರಿ ಮುಗೀತು. ನಾವು ನಾರ್ಮಲ್ ಆಗಿ ಏನು ಮಾಡ್ತಾಯಿದ್ವಿ, ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಬೇಕಾದಾಗ ಈ 2 ಎಂಟ್ರಿಗಳು ಆದರೆ ಫಸ್ಟ್ ಸ್ಟೇಜನ್ನು ಮುಗಿಸ್ಬಿಡ್ತಾ ಇದ್ವಿ. ಆದರೆ ಇಲ್ಲಿ ಏನಾಗಿದೆ, ಎಕ್ಸಸ್ ಅಪ್ಲಿಕೇಶನನ್ನು ಕಂಪನಿ ಪಡ್ಕೊಂಡಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದ್ದಾವೆ, ಹಾಗಾಗಿ ಒಂದು ಎಂಟ್ರಿಲಿ ಎಕ್ಸ್ಟ್ರಾ ಬರುತ್ತೆ. ಯಾಕೆ ಎಕ್ಸ್ಟ್ರಾ ಬರುತ್ತೆ? ಅವರು ಕೊಟ್ಟಿರುವಂತಹ ಎಕ್ಸ್ಟ್ರಾ ಅಪ್ಲಿಕೇಶನ್ ಏನು ಪಡ್ಕೊಂಡಿದ್ದಾರೆ ಅದಕ್ಕೆ ದುಡ್ಡನ್ನು ಅವರು ವಾಪಸ್ ಕೊಟ್ಬಿಟ್ಟಿದ್ದಾರೆ, ಅಕ್ಸೆಪ್ಟ್ ಮಾಡಿಲ್ಲ. ಎಂಟ್ರಿ ಏನು ಬರುತ್ತೆ? ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಟ್ ಆರ್ ಟು ಬ್ಯಾಂಕ್ ಅಕೌಂಟ್. ನೋಡಿ, ಈ ಎಂಟ್ರಿ ಏನಿದೆ ಅದರ ಉಲ್ಟಾ ಎಂಟ್ರಿ. ಯಾಕೆ ಅಂತಂದರೆ ಇಲ್ಲಿ ರಿಸೀವ್ ಮಾಡ್ಕೊಂಡಿರುವಂಥದ್ದು, ಇಲ್ಲಿ ವಾಪಸ್ ಕೊಟ್ಟಿರುವಂಥದ್ದು. ಎಷ್ಟು ಅಪ್ಲಿಕೇಶನ್ ಜಾಸ್ತಿ ಇತ್ತು? 5,000 ಅಪ್ಲಿಕೇಶನ್. ಅಪ್ಲಿಕೇಶನ್ ಅಮೌಂಟ್ ಎಷ್ಟು? 2 ರೂಪಾಯಿ. ಅಪ್ಲಿಕೇಶನ್ ಅಮೌಂಟ್ 2,000. 20,000 ಅವರು ಆ್ಯಕ್ಚುಲಿ ಕೊಟ್ಟಿದ್ದು, 25,000 ರಿಸೀವ್ ಮಾಡಿದ್ದು, 5,000 ಹೆಚ್ಚಾಯಿತು. 5,000ಕ್ಕೆ ಅಪ್ಲಿಕೇಶನ್ ಅಮೌಂಟು 2 ರೂಪಾಯಿ, 10,000 ಆಯಿತು. ನರೇಷನ್ ಏನು? ಬೀಯಿಂಗ್ ಎಕ್ಸಸ್ ಅಪ್ಲಿಕೇಶನ್ ಮನಿ ರೀಫಂಡೆಡ್, ಅವರಿಗೆ ವಾಪಸ್ ಕೊಟ್ಟಿದ್ದಾರೆ. ಇಲ್ಲಿಗೆ ಫಸ್ಟ್ ಸ್ಟೇಜು ಮುಗೀತು. ನೆಕ್ಸ್ಟ್ ಸ್ಟೇಜ್ ಯಾವುದು? ಅಲಾಟ್ಮೆಂಟ್ ಸ್ಟೇಜ್. ಅಲಾಟ್ಮೆಂಟ್ ಸ್ಟೇಜಲ್ಲಿ ಡ್ಯೂ ಆಗುತ್ತೆ, ಅದಾದಮೇಲೆ ರಿಸೀವ್ ಆಗುತ್ತೆ. ಡ್ಯೂ ಇರುವಂಥ ಅಮೌಂಟು ಆಮೇಲೆ ರಿಸೀವ್ ಆಗುತ್ತೆ. ಡ್ಯೂಗೆ ಎಂಟ್ರಿ ಏನು? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟ್ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಟ್ ಆರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅಲಾಟ್ ಮಾಡಿರುವಂತಹ ಶೇರ್ ಎಷ್ಟು? 20,000. ಅಲಾಟ್ಮೆಂಟ್ ಮನಿ ಎಷ್ಟು? 3 ರೂಪಾಯಿ, 20,000. ಇಲ್ಲಿ ಎಷ್ಟು, ಯಾಕೆ 20,000 ತೊಗೊಂಡಿದ್ದೀವಿ ನಾವು? 25,000ದಲ್ಲಿ 5,000ನ ರಿಜೆಕ್ಟ್ ಮಾಡಿದ್ದಾರೆ, 20,000 ಮಾತ್ರ ಅಲಾಟ್ ಆಗಿದೆ. ಹಾಗಾಗಿ 20,000ದ ಮೇಲೆ ಒಂದು ಶೇರಿಗೆ 3 ರೂಪಾಯಿ ಆದರೆ ಎಷ್ಟಾಗುತ್ತೆ? 60,000. 60,000 ಡೆಬಿಟ್ ಮತ್ತು ಕ್ರೆಡಿಟಿಗೆ ಎಂಟ್ರಿ ಮಾಡಿದ್ದೀವಿ. ನರೇಷನ್ ಬರಿತೀವಿ, ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ. ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಇದೆ. ಅದಾದಮೇಲೆ ಏನಾಗುತ್ತೆ? ರಿಸೀವ್ ಆಗುತ್ತೆ. ರಿಸೀವ್ ಆಗಬೇಕಾದಾಗ ಎಲ್ಲ ಕಡೆಯೂ ಕೂಡ ಸೇಮ್ ಎಂಟ್ರಿ ಯಾವುದು? ಬ್ಯಾಂಕ್ ಅಕೌಂಟ್ ಡೆಟ್ ಆರ್
ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್, ಯಾಕಂದರೆ ಇದು ಅಲಾಟ್ಮೆಂಟ್ ಸ್ಟೇಜ್. ಸೇಮ್ ಅಮೌಂಟು ಇಲ್ಲಿ ಏನು 20,000 ಅಪ್ಲಿಕೇಶನ್ ಅಲಾಟ್ ಆಗಿದೆ, ಅದಕ್ಕೆ ಒಂದು ಅಪ್ಲಿಕೇಶನ್ಗೆ ₹3, ಹಾಗಾಗಿ ಒಂದು ಶೇರ್ಗೆ ₹3, 60,000 ಇಲ್ಲಿ ಡ್ಯೂ ಇತ್ತು, ಇಲ್ಲಿ ರಿಸೀವ್ ಆಗಿದೆ. ಎಂಟ್ರಿನ ಕ್ಲೋಸ್ ಮಾಡಿದ್ದೀವಿ. ನೆಕ್ಸ್ಟ್ ಮೂರನೇ ಸ್ಟೇಜ್ ಯಾವುದು? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜಲ್ಲಿ ಡ್ಯೂ ಇದ್ದಾಗ ಏನು ಎಂಟ್ರಿ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ ಇಲ್ಲಿ ಆ್ಯಕ್ಚುಲಿ ಇರುವಂಥ ಇಶ್ಯೂ ಮಾಡಿರುವಂತಹ ಶೇರ್ ಎಷ್ಟು? 20,000. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಅವರು ಫಿಕ್ಸ್ ಮಾಡಿರುವಂಥ ಒಂದು ಶೇರ್ಗೆ ಅಮೌಂಟ್ ಎಷ್ಟು? ₹5. 20,000 ಶೇರ್ಸು, ಒಂದು ಶೇರ್ಗೆ ₹5 ಈ ಸ್ಟೇಜ್ನಲ್ಲಿ ಎಷ್ಟಾಗುತ್ತೆ? ₹1,00,000. ಎರಡು ಕಡೆಗೆ ₹1,00,000 ಎಂಟ್ರಿ ಮಾಡಿದ್ದೀವಿ. ನರೇಷನ್ ಏನು? ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಇದ್ದಾಗ, ಡ್ಯೂ ಇದೆ ನೋಡಿ. ಈ ನೆಕ್ಸ್ಟ್ ಎಂಟ್ರಿ ತುಂಬ ಇಂಪಾರ್ಟೆಂಟ್. ಈ ಎಲ್ಲ ಎಂಟ್ರಿಗಳಲ್ಲೂ ಏನು ಮಾಡಿದ್ದೀವಿ? ಸೇಮ್ ಎಂಟ್ರೀಸನ್ನು ಹಾಕ್ತಾ ಬಂದಿದ್ದೀವಿ. ಎಲ್ಲ ಕಡೆ ಕೂಡ ಡ್ಯೂ ಇದ್ದಾಗ, ರಿಸೀವ್ ಇದ್ದಾಗ ಸೇಮ್ ಎಂಟ್ರಿಗಳನ್ನು ಹಾಕ್ತಾ ಬಂದಿದ್ದೀವಿ ನಾವು. ಆದರೆ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ನಲ್ಲಿ ಅವರು ಆಕಾಶ್ ಅನ್ನುವಂಥವರು 500 ಶೇರಿನ ಅಮೌಂಟನ್ನು, ₹5 ಅಂತೆ 500 ಶೇರ್ ಅಮೌಂಟನ್ನು ಅವರು ಕೊಟ್ಟಿಲ್ಲ. ಹಾಗಾಗಿ ಅದನ್ನು ಫಾರ್ಫೀಟ್ ಮಾಡಿದ್ದಾರೆ. ಇಲ್ಲಿ ಎಂಟ್ರಿಯನ್ನು ಹಾಕಬೇಕಾದಾಗ ತುಂಬ ಕೇರ್ಫುಲ್ಲಾಗಿ ಎಂಟ್ರಿಯನ್ನು ಹಾಕಬೇಕು. ರಿಸೀವ್ ಇದ್ದಾಗ ಎಂಟ್ರಿ ಯಾವ್ದು ಬರುತ್ತೆ? ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಎಂಟ್ರಿಯಲ್ಲಿ ಯಾವುದೇ ಚೇಂಜಸ್ಸು ಇಲ್ಲ. ಅಮೌಂಟನ್ನು ಬರಿಬೇಕಾದಾಗ 20,000 ಇತ್ತು. 20,000 ಆ್ಯಕ್ಚುವಲ್ ಶೇರ್ಸು. ಈ 20,000 ಶೇರ್ಸಲ್ಲಿ 500 ಶೇರ್ಸ್ನ ಅಮೌಂಟು ಆಕಾಶ್ ಅವರು ಕೊಟ್ಟಿಲ್ಲ. ಹಾಗಾಗಿ ಏನು ಮಾಡ್ಕೋಬೇಕು ನಾವು? 20,000ದಲ್ಲಿ 500 ಲೆಸ್ ಮಾಡ್ಕೊಳ್ತೀವಿ. 19,500 ಇಂಟು 5. ಯಾಕೆ ಅಂತಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಇರುವಂಥದ್ದು ಒಂದು ಶೇರ್ನ ಬೆಲೆ ₹5. ಎಷ್ಟಾಗುತ್ತೆ? 97,500. ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಪ್ರಾಬ್ಲಮನ್ನು ಕರೆಕ್ಟಾಗಿ ಓದಬೇಕು. ನಿಮಗೆ ಪ್ರಾಬ್ಲಮನ್ನು ಓದಬೇಕು ಕರೆಕ್ಟಾಗಿ ಅಂತಲೇ ನಿಮಗೆ ಎಕ್ಸ್ಟ್ರಾ ಟೈಮಿಂಗ್ಸನ್ನು ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಹಾಗಾಗಿ ಪ್ರಾಬ್ಲಮನ್ನು ಸೆಂಟೆನ್ಸ್ ಬೈ ಸೆಂಟೆನ್ಸು ಕರೆಕ್ಟಾಗಿ ಓದ್ಕೋಬೇಕು. ನೆಕ್ಸ್ಟ್ ಎಂಟ್ರಿ ನೋಡಿ. ಇದಿಷ್ಟಾದಾಗ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜು ಮುಗೀತು. ಈಗ ಏನಾಗಿದೆ? ಶೇರು ಫರ್ಫೀಟ್ ಆಗಿದೆ, ರೀಇಶ್ಯೂ ಆಗಿದೆ. ಫರ್ಫೀಟ್ ಆದಾಗ, ರೀಇಶ್ಯೂ ಆದಾಗ ನಮ್ಮದು ನೆಕ್ಸ್ಟ್ ಎಂಟ್ರಿಗಳು ಬರ್ತಾ ಹೋಗುತ್ತೆ. ಫರ್ಫೀಟ್ ಆಗಿದೆ, ರೀಇಶ್ಯೂ ಆಗಿದೆ. ಹಾಗಾಗಿ ಈ ಎಂಟ್ರಿಗಳು ಕೂಡ ಇಲ್ಲಿ ಬರ್ತವೆ. ನೆಕ್ಸ್ಟ್ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಎಷ್ಟು ಶೇರನ್ನು ಫರ್ಫೀಟ್ ಮಾಡಿದ್ದಾರೆ? 500 ಶೇರನ್ನು ಫರ್ಫೀಟ್ ಮಾಡಿದ್ದಾರೆ. ಒಂದು ಶೇರಿನ ಬೆಲೆ ಎಷ್ಟು? ₹10. ₹10 ಹೇಗೆ ಬಂತು? ಅಲಾಟ್ಮೆಂಟ್ಗೆ ₹2, ಅಪ್ಲಿಕೇಶನ್ಗೆ ₹2, ಅಲಾಟ್ಮೆಂಟ್ಗೆ ₹3, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ₹5, ಒಟ್ಟು 10 ಆಯಿತು. ಆ ₹10 ಅಂತೆ 500 ಶೇರ್ಗಳು ಫರ್ಫೀಟ್ ಆಗಿದ್ದಾವೆ. ಎಷ್ಟಾಯಿತು? 5,000 ಆಯಿತು. 5,000 ಆಗಿದ್ದಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಎಷ್ಟು ಶೇರ್ಗಳು ಎಷ್ಟು ರೂಪಾಯಿ ಬಂದಿಲ್ಲ? ₹5 ಬಂದಿಲ್ಲ. 500 ಶೇರ್ಗೆ ₹5 ಬಂದಿಲ್ಲ. ಎಷ್ಟಾಯಿತು? ₹2,500 ಆಯಿತು. ಇನ್ನು ಉಳಿದಿರುವಂತಹ ₹5 ಏನು ಉಳಿದಿದ್ದೆ ಅದು ಫರ್ಫೀಚರ್ ಅಕೌಂಟಿಗೆ ಹೋಗುತ್ತೆ. ಇಲ್ಲಿ ₹5 ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಆಕಾಶ್ ಅವರು ಕೊಟ್ಟಿಲ್ಲ. ₹5 ಇನ್ನೂ ₹5 ಉಳಿತು. ₹10 ಆಗಬೇಕಲ್ಲ. ಇನ್ನು ಉಳಿದಿದ್ದೆಲ್ಲಿ ಹೋಗುತ್ತೆ? ಟು ಫರ್ಫೀಚರ್ ಅಕೌಂಟ್ 2,500, ಒಟ್ಟು 5,000 ಆಗಲೇಬೇಕು. ನರೇಷನ್ ಏನು ಬರಿತೀವಿ? ಬೀಯಿಂಗ್ 500 shares forfeited for non-payment of first and final call money. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿಯಲ್ಲಿ ಪೇಮೆಂಟು ಬರದೇ ಇರುವಂಥದ್ದು. ಇಲ್ಲಿ ನಾನು ನರೇಷನನ್ನು ಹೇಳಿಲ್ಲ, ಮಿಸ್ ಆಯಿತು ನೋಡಿ. ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ 500 ಶೇರ್ಸ್. ಅಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ
500 ಶೇರ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ರಿಸೀವ್ ಆಗಿದೆ. ಆಕಾಶ್ ಅವರು ತಗೊಂಡಿರುವಂತಹ 500 ಶೇರ್ಗೆ ಅವರು ದುಡ್ಡನ್ನು ಕೊಟ್ಟಿರಲಿಲ್ಲ. ಆ ಎಂಟ್ರಿ ನಾನು ಇಲ್ಲಿ ತೋರಿಸಿದ್ದೀವಿ. ನೆಕ್ಸ್ಟ್ ಎಂಟ್ರಿಯಲ್ಲಿ ಫರ್ಫೀಟ್ ಆಗಿರುವಂಥದ್ದು ಶೇರ್ ಕ್ಯಾಪಿಟಲು 500 ಫರ್ಫೀಟ್ ಆಗಿದೆ ಶೇರ್ಸು. ಒಂದು ಶೇರ್ನ ಬೆಲೆ 10 ರೂಪಾಯಿ, 5,000 ಆಗುತ್ತೆ. ಆಗ ಅದರಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನಲ್ಲಿ ಆಕಾಶ್ ಅವರು 5 ರೂಪಾಯಿ ಅಂತ 2,500 ರೂಪಾಯಿನ ಕೊಟ್ಟಿಲ್ಲ. ಇನ್ನು ಉಳಿದಿರುವಂಥದ್ದು ಎಲ್ಲಿಗೆ ಹೋಗುತ್ತೆ? ಫರ್ಫೀಚರ್ ಅಕೌಂಟಿಗೆ ಹೋಗುತ್ತೆ. 2,500 ಎರಡು ಟೋಟಲ್ ಮಾಡಿದರೆ 5,000 ಆಗುತ್ತೆ. ನರೇಶನ್ನು 500 ಶೇರ್ಸ್ ಫರ್ಫೀಟೆಡ್ ಫಾರ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ನೆಕ್ಸ್ಟ್, ಬ್ಯಾಂಕ್ ಅಕೌಂಟ್ ಡೆಟಾರ್. ಬ್ಯಾಂಕ್ ಅಕೌಂಟ್ ಡೆಟಾರ್ ಇಲ್ಲಿ ಏನು ಮಾಡಿದ್ದಾರೆ? ನೆಕ್ಸ್ಟು ರೀಇಶ್ಯೂ ಮಾಡಿದ್ದಾರೆ. ಫರ್ಫೀಚರ್ ಶೇರ್ಸ್ ಆದಮೇಲೆ ರೀಇಶ್ಯೂ ಮಾಡಿದ್ದಾರೆ. ರೀಇಶ್ಯೂ ಮಾಡಿದಾಗ ಎಂಟ್ರಿ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಡೆಟಾರ್. ರೀಇಶ್ಯೂ ಎಷ್ಟು ರೂಪಾಯಿಗೆ ಮಾಡಿದ್ದಾರೆ? 7 ರೂಪಾಯಿಗೆ ರೀಇಶ್ಯೂನ ಮಾಡಿದ್ದಾರೆ. 7 ರೂಪಾಯಿಗೆ ರೀಇಶ್ಯೂನ ಮಾಡಿದ್ದಾರೆ. ಹಾಗಾಗಿ ಎಷ್ಟು ಶೇರ್ಸು? 500 ಶೇರ್ಸು. 500 ಶೇರ್ಸನ್ನು 7 ರೂಪಾಯಿಗೆ ರೀಇಶ್ಯೂ ಮಾಡಿದ್ದಾರೆ. 7 ರೂಪಾಯಿಗೆ ರೀಇಶ್ಯೂ ಮಾಡಿದ್ದಾರೆ ಅಂತ ಅಂದರೆ ಏನಾಯ್ತು? ಇಲ್ಲಿ ಲಾಸ್ ಆಯಿತು. ಆ್ಯಕ್ಚುಲ್ ಎಷ್ಟು ಅಮೌಂಟ್ ಇತ್ತು? ಒಂದು ಶೇರ್ನ ಬೆಲೆ 10 ರೂಪಾಯಿ ಇತ್ತು. ಅವ್ರೇನು ಮಾಡಿದ್ದಾರೆ? ಸಾಗರ್ ಅನ್ನೋರಿಗೆ 7 ರೂಪಾಯಿಯಲ್ಲಿ 500 ಶೇರನ್ನು ರೀಇಶ್ಯೂ ಮಾಡಿದ್ದಾರೆ. 3 ರೂಪಾಯಿ ಲಾಸ್ ಆಗಿದೆ. 500 ಶೇರ್ಗೆ 7 ರೂಪಾಯಿ ಅಂತೆ 3,500 ರೂಪಾಯಿ ಆಯಿತು. ಹೌದಾ? ನಮಗೆ ಒಟ್ಟು ಎಷ್ಟಾಗಬೇಕು? ಇಲ್ಲಿ 5,000 ರೂಪಾಯಿ ಆಗಬೇಕು. 5,000 ರೂಪಾಯಲ್ಲಿ 3,500 ರೂಪಾಯಿ, ಇಲ್ಲಿ 7 ರೂಪಾಯಿ ಅಂತ ತೊಗೊಂಡಿದ್ದೀವಿ. ಇನ್ನು ಉಳಿದಿದ್ದು ಎಲ್ಲಿ ತೊಗೋಬೇಕು? ಫರ್ಫೀಚರ್ ಅಕೌಂಟಲ್ಲಿ ತೊಗೋಬೇಕು. 500 ಶೇರ್ಗೆ ಇನ್ನು ಇಲ್ಲಿ 7 ರೂಪಾಯಿ ಆಗಿದೆ. 10 ಆಗ್ಬೇಕಾದ್ರೆ ಇನ್ನೆಷ್ಟು ತೊಗೋಬೇಕು? 3 ರೂಪಾಯಿ ತೊಗೋಬೇಕು. 500 ಇಂಟು 3 ಆದರೆ 1,500 ರೂಪಾಯಿ ಆಯಿತು. ಒಟ್ಟು ನಮಗೆ 5,000 ರೂಪಾಯಿ ಆಗಬೇಕು. ಶೇರ್ ಕ್ಯಾಪಿಟಲ್ ಅಕೌಂಟಿಗೆ 5,000 ರೂಪಾಯಿ ಹೋಗಬೇಕು. ಬ್ಯಾಂಕ್ ಅಕೌಂಟ್ ಡೆಟಾರ್ 500 ಶೇರನ್ನು 7 ರೂಪಾಯಿಗೆ ರೀಇಶ್ಯೂ ಮಾಡಿರುವಂಥದ್ದು. ಉಳಿದಿರುವಂತಹ ಲಾಸನ್ನು ಇಲ್ಲಿ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ಫಾರ್ಫೀಚರ್ ಅಕೌಂಟಲ್ಲಿ 3 ರೂಪಾಯಿ, 7 3 10 ಆಯಿತು. 3,500 1,500 ಆಯಿತು. ಒಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟಿಗೆ 5,000 ರೂಪಾಯಿ ಹೋಯಿತು. ಬೀಯಿಂಗ್ 5,000 ಶೇರ್ಸ್ ರೀಇಶ್ಯೂಡ್ at ₹7 ಪರ್ ಶೇರ್. ಒಂದು ಶೇರಿಗೆ 7 ರೂಪಾಯಿ ಅಂತೆ ರೀಇಶ್ಯೂ ಮಾಡಿದ್ದಾರೆ. 500 ಶೇರನ್ನು ಆ ಎಂಟನ್ನು ನಾವಿಲ್ಲಿ ತೋರಿಸಿದ್ದೀವಿ ಅಂತ ನರೇಶನನ್ನು ಬರೆದ್ವಿ. ಇಲ್ಲಿಗೆ ಎಲ್ಲ ಎಂಟ್ರಿಗಳು ಮುಗೀತು. ಎಂಟ್ರಿಗಳು ಆದಮೇಲೆ ಏನು ಮಾಡಬೇಕು? ಫೈಂಡಿಂಗ್ ದ ಬ್ಯಾಲೆನ್ಸ್ ವಿತ್ ಫರ್ಫೀಚರ್ ಅಕೌಂಟ್. ಯಾಕೆಂದರೆ ಇಲ್ಲಿ ಫರ್ಫೀಟ್ ಆಗಿದೆ. ಇಲ್ಲಿ ಏನು ಹೇಳಿದ್ದಾರೆ? ಫರ್ಫೀಟ್ ಆಗಿದೆ. ಹಾಗಾಗಿ ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಬೇಕು. ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾದಾಗ ಎಂಟ್ರಿ ಹಾಕ್ತೀವಿ. ಫರ್ಫೀಚರ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಫರ್ಫೀಚರ್ ಅಕೌಂಟಿಂದ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಏನು ಬ್ಯಾಲೆನ್ಸ್ ಹೋಗಿದೆ, ಏನಲ್ಲಿ ಬ್ಯಾಲೆನ್ಸು ತೋರಿಸ್ಬೇಕು ಅನ್ನುವಂಥದ್ದು ಈ ಎಂಟ್ರಿ ಆಗುತ್ತೆ. ಇಲ್ಲಿ ಎಲ್ಲಿ ತಗೋಬೇಕು ಎಂಟ್ರಿನ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನಲ್ಲಿ 500 ಶೇರ್ಗಳು 5 ರೂಪಾಯಿ ಅಂತೆ ಅವರು ದುಡ್ಡನ್ನು ಕೊಟ್ಟಿಲ್ಲ. 2,500 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಆದರೆ ನೆಕ್ಸ್ಟ್ ಏನಾಗಿದೆ? ಇಲ್ಲಿ ಫರ್ಫೀಚರ್ ಅಕೌಂಟಲ್ಲಿ 1,500 ಲಾಸ್ ಆಗಿದೆ. ಇಲ್ಲಿ 2,500 ಲಾಸು. ಇಲ್ಲಿ ಫರ್ಫೀಚರ್ ಅಕೌಂಟಲ್ಲಿ 3 ರೂಪಾಯಿ ಅಂತೆ 1,500ನ ತಗೊಂಡಿರುವಂಥದ್ದು. 2,500 ಫರ್ಫೀಚರ್ ಅಕೌಂಟಲ್ಲಿ ಇಲ್ಲಿ ತಗೊಂಡಿರುವಂಥದ್ದು. ಇನ್ನು ಇಲ್ಲಿ 1,500 ಫರ್ಫೀಚರ್ ಅಕೌಂಟಲ್ಲಿ 3 ರೂಪಾಯಿ ಅಂತ ತಗೊಂಡಿರುವಂಥದ್ದು. 2,500 ಮೈನಸ್ 1,500 ಅಂದರೆ ಇದನ್ನು ಕ್ಯಾಪಿಟಲ್ ರಿಸರ್ವಿಗೆ ಟ್ರಾನ್ಸ್ಫರ್ ಮಾಡಬೇಕು. 2,500ನ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನಲ್ಲಿ ಅವರು ಕೊಟ್ಟಿಲ್ಲದೆ ಇರುವಂಥ ಅಮೌಂಟು. ಅದಾದಮೇಲೆ ಇಲ್ಲಿ ನಾವು ಈ ಬ್ಯಾಲೆನ್ಸನ್ನು ಟ್ಯಾಲಿ ಮಾಡೋದಕ್ಕೋಸ್ಕರ ಇಲ್ಲಿ ತಗೊಂಡಿರುವಂಥ ಅಮೌಂಟು 1,500. 3 ರೂಪಾಯಿ ಅಂತೆ 1,500 ಆಗಿದೆ. ಇವೆರಡನ್ನ ಡಿಫ್ರೆನ್ಸ್ ನೋಡಿದಾಗ 1,000 ರೂಪಾಯಿ ಬರುತ್ತೆ. ಈ 1,000ನ ಎಲ್ಲಿಗೆ ತೊಗೊಂಡು ಹೋಗಬೇಕು? ಫರ್ಫೀಚರ್ ಅಕೌಂಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು. ಈ ಬಂದಿರುವಂತಹ ಬ್ಯಾಲೆನ್ಸ್ ಅಮೌಂಟನ್ನು
ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿಗೆ ಎಲ್ಲ ಎಂಟ್ರಿಗಳು ಮುಗಿದಿದೆ. ನೀವು ಎಂಟ್ರೀಸನ್ನು ಹಾಕಬೇಕಾದಾಗ ಮೊದಲು ಯಾವ ಯಾವ ಎಂಟ್ರಿಗಳು ಅನ್ನುವಂಥದ್ದನ್ನು ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಮೊದಲನೇ ಸ್ಟೇಜಲ್ಲಿ 2 ಎಂಟ್ರಿ, ರಿಸೀವ್ ಟ್ರಾನ್ಸ್ಫರ್, ನೆಕ್ಸ್ಟು ಡ್ಯೂ ಟ್ರಾನ್ಸ್ಫರ್, ನೆಕ್ಸ್ಟು ಡ್ಯೂ ಟ್ರಾನ್ಸ್ಫರ್ ತಿಳ್ಕೊಂಡಿರಬೇಕು. ಎಕ್ಸಸ್ ಅಪ್ಲಿಕೇಶನ್ ಬಂದಾಗ 1 ಎಂಟ್ರಿ ಬರುತ್ತೆ, ಅದು ಮೊದಲನೇ ಎಂಟ್ರಿಯ ಆಪೋಸಿಟ್ ಎಂಟ್ರಿ ಆಗಿರುತ್ತೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಮುಗ್ದಿಲ್ಲ, ಫರ್ಫೀಚರ್ ಆಗಿದೆ, ರೀಇಶ್ಯೂ ಆಗಿದೆ ಅಂದಾಗ 2 ಎಂಟ್ರಿಗಳು ಎಕ್ಸ್ಟ್ರಾ ಬರ್ತವೆ. ನೆಕ್ಸ್ಟು ಉಳಿದಿರುವಂಥ ಅಮೌಂಟನ್ನು ತಗೊಳ್ಬೇಕಾಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಫಸ್ಟ್ ಆ್ಯಂಡ್ ಎಲ್ಲಿ ಅಮೌಂಟ್ ಬಂದಿಲ್ಲ ಅನ್ನುವಂಥದ್ದನ್ನು ತಗೊಳ್ಬೇಕು. ಫರ್ಫೀಚರ್ ಅಕೌಂಟಲ್ಲಿ 2500 ತಗೊಂಡಿದ್ದೀವಿ, ಫರ್ಫೀಚರ್ ಅಕೌಂಟಿಗೆ ಹೋಗಿದೆ. ಇನ್ನು 1,500 ರೂಪಾಯಿ ಫರ್ಫೀಚರ್ ಅಕೌಂಟಿಗೆ ಹೋಗಿದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 500 ಶೇರ್ಗೆ 5 ರೂಪಾಯಿ ಇಲ್ಲಿ ಹೋಗಿದೆ, ಇನ್ನು 5 ರೂಪಾಯಿ ಫರ್ಫೀಚರ್ ಅಕೌಂಟಿಗೆ ಹೋಗಿದೆ. ಇಲ್ಲಿ ಫರ್ಫೀಚರ್ ಅಕೌಂಟಿಗೆ 3 ರೂಪಾಯಿ ಹೋಗಿದೆ. ಇಲ್ಲಿ 500 ಶೇರ್ ಅಂತೆ 5 ರೂಪಾಯಿ ಹೋಗಿದೆ, ಇಲ್ಲಿ 500 ಶೇರ್ ಅಂತೆ 3 ರೂಪಾಯಿ ಹೋಗಿದೆ. ಇಲ್ಲಿ ಹೋಗಿರುವಂಥ ಅಮೌಂಟ್ ಏನಿರುತ್ತೆ ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಟು ಫರ್ಫೀಚರ್ ಅಕೌಂಟ್ ಇಲ್ಲಿ 500 ಶೇರಿಗೆ 5 ರೂಪಾಯಿ ಹೋಗಿದೆ, ಇಲ್ಲಿ 500 ಶೇರಿಗೆ 3 ರೂಪಾಯಿ ಅಂತ ಹೋಗಿದೆ. 2,500, 1,500, 2,500ದಲ್ಲಿ 1,500ನ ಕಳೆದ್ರೆ ಇದರ ನಡುವೆ ಬರುವಂತಹ ಡಿಫ್ರೆನ್ಸ್ ಏನಿದೆ ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ರೀತಿಯಾಗಿ ಕರೆಕ್ಟಾಗಿ ಎಂಟ್ರೀಸನ್ನು ತೋರಿಸ್ಬೇಕು, ನಿಮಗೆ ಔಟ್ ಆಫ್ ಮಾರ್ಕ್ಸು ಸಿಗುತ್ತೆ. ಮೊದಲನೇ 6 ಎಂಟ್ರಿಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 3 ಸ್ಟೇಜಲ್ಲಿ ಬರುವಂತಹ 2 ಎಂಟ್ರಿಗಳು, ರಿಸೀವ್ ಟ್ರಾನ್ಸ್ಫರ್, ಡ್ಯೂ ಟ್ರಾನ್ಸ್ಫರ್ ಇದಿಷ್ಟನ್ನು ಕರೆಕ್ಟು ಪಕ್ಕ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಎಂಟ್ರಿಗಳನ್ನು ಹಾಕ್ತಾ ಹೋಗಿ. ಈ ಎಕ್ಸ್ಟ್ರಾ ಬರುವಂಥದ್ದು ಇದು ತುಂಬ ಈಸಿ ಎಂಟ್ರಿ, ಇದು ಹಾಕ್ಬೋದು. ಫಸ್ಟ್ ಎಂಟ್ರಿ ಏನು ಹಾಕ್ತೀರಿ ಅದರ ಉಲ್ಟಾ ಎಂಟ್ರಿ. ಇಲ್ಲಿ 3 ಎಂಟ್ರಿಗಳನ್ನು ಹಾಕಬೇಕಾದಾಗ ಫರ್ಫೀಚರ್, ರೀಇಶ್ಯೂ ಮತ್ತು ಬ್ಯಾಲೆನ್ಸು, ಈ 3 ಎಂಟ್ರಿಗಳು ತುಂಬ ಈಸಿ ಇದೆ. ಈ ಫಾರ್ಮ್ಯಾಟನ್ನು ನೋಡಿಕೊಂಡು, ನಾನೇನು ಫಾರ್ಮ್ಯಾಟನ್ನು ಮೊದಲು ಹೇಳಿದ್ದೀನಿ, ಈ ಫಾರ್ಮ್ಯಾಟನ್ನು ನೋಡಿ, ಇಲ್ಲೇನು ಫಾರ್ಮ್ಯಾಟನ್ನು ಹೇಳಿದ್ದೀನಿ ನಾನು, ಇದಿಷ್ಟನ್ನು ನೋಡಿಕೊಂಡ್ರೆ ನಿಮಗೆ ನೆನ್ಪಿಟ್ಕೊಳ್ಳುವಂಥದ್ದು ತುಂಬ ಈಸಿ ಆಗುತ್ತೆ. ಇದರ ಪ್ರಕಾರನೇ ನೀವು ಓದ್ಕೊಂಡು ಹೋದರೆ ಈಸಿಯಾಗಿ ನೀವು 100 ಮಾರ್ಕ್ಸನ್ನು ತಗೊಳ್ಬೋದು. ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಡೌಟನ್ನು ಕೂಡ ಇಟ್ಕೊಳ್ಬೇಡಿ. ಕರೆಕ್ಟಾಗಿ ಓದ್ಕೊಂಡು ಕ್ಲಿಯರಾಗಿ ಎಲ್ಲನೂ ತಿಳ್ಕೊಂಡು ಎಕ್ಸಾಮ್ಗೆ ಹೋಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.